ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದ್ರದ್ದು ಕರು ಡಿಸೈನ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ನೋಡಿ ಒಂದ್ಸಲ. ಇದು ಅದು ಸ್ಟಿಚಿಂಗ್ ವಿಡಿಯೋ. ಕರು ಡಿಸೈನ್ ಎರಡು ಕಡೆನೂ ನಾನು ಐರನ್ ಮಾಡ್ಕೊಂಡಿದ್ದೀನಿ ಇದು ಕ್ಯಾನ್ವಾಸ್ನ. ಇವಾಗ ಆ ಕ್ಯಾನ್ವಾಸ್ ಮೇಲೆ ಒಂದು ಸ್ಟಿಚ್ ಹಾಕೊಂಡ್ಬಿಡ್ಬೇಕು, ಯಾಕೆಂದರೆ ಕ್ಯಾನ್ವಾಸು ಓಪನ್ ಆಗಬಾರ್ದು. ಐರನ್ ಮಾಡಿದ್ರು ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ಸ್ಟಿಫ್ ಆಗಿರುತ್ತೆ. ಆಮೇಲೆ ನಾವು ತುದೀಲಿ ಸ್ಟಿಚ್ ಮಾಡಬೇಕಲ್ಲ, ಹಂಗಾಗಿ ನಾವು ಕ್ಯಾನ್ವಾಸ್ ಕಟಿಂಗ್ ಮಾಡಿದ್ದೀವಲ್ಲ ಕರು ಶೇಪು, ಆ ಶೇಪ್ಗೆ ತುದಿಗೆ ಸ್ಟಿಚಿಂಗ್ ಹಾಕೋಬೇಕು. ಯಾಕೆಂದರೆ ನಾವು ಅದ್ರ ಮೇಲೆ ಸ್ಟಿಚಿಂಗ್ ಹಾಕಿದಾಗ ನೀಟಾಗಿ ತಿರುಗಬೇಕಲ್ವ, ಇಲ್ಲ ಅಂದರೆ ಅದು ಓಪನ್ ಆಗಿಬಿಡುತ್ತೆ. ಆಮೇಲೆ ಐರನ್ನು ಮಾಡಿದ್ದೀನಿ, ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ಇನ್ನೂ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಲೈನಿಂಗು ಅದು ಸ್ಟಿಚ್ ಮಾಡಿದ್ರೆ ಅಂತ. ಎರಡು ಕಡೆನೂ ನೀಟಾಗಿ ಆ ಕರು ಶೇಪ್ ಹೇಗಿದೆ, ಅದು ಮೂಲೆಯಲ್ಲಿ ಸೂಜಿನ ನಾನು ಇಲ್ಲಿ ಹೇಗೆ ಇಳಿಸ್ತಿದ್ದೀನಿ ಕೆಳಗೆ, ಆ ಥರ ಇಳಿಸಿ ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಆ ಕಡೆ ಆಗಿಬಿಡುತ್ತೆ. ಕರೆಕ್ಟಾಗಿ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡು, ಈಗ ಎರಡು ಕಡೆದೂ ನಾವು ಮೇನ್ ಬ್ಲೌಸ್ ಪೀಸ್ ಇರುತ್ತಲ್ಲ, ಅದನ್ನ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಆ ಕರು ಶೇಪ್ ಹೇಗಿರುತ್ತೆ ಹಾಗೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕ್ಯಾನ್ವಾಸ್ ಮೇಲೆ ಬರಬೇಕು ಯಾವಾಗಲೇ ಆದ್ರೂ. ಈ ರೀತಿ ಅದ್ರ ಮೇಲೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಕಟಿಂಗ್ ಮಾಡಿ ಆ ಕರು ಶೇಪಲ್ಲಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಸ್ಟಿಚ್ ಹಾಕಿರೋದ್ರಿಂದ ಕಷ್ಟ ಏನಾಗಲ್ಲ. ಮಾಮೂಲಿ ಕರು ಶೇಪ್ ಸ್ಟಿಚ್ ಹಾಕಿ ತುದಿಗೆ ಬಂದಾಗ ಸೂಜಿನ ಕೆಳಗೆ ಇಳಿಸ್ಬಿಟ್ಟು ತಿರುಗಿಸ್ಕೊಳ್ಳಿ, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಕರು ಶೇಪ್ ಅಂತೂ ಸೂಪರಾಗಿ ಕಾಣಿಸುತ್ತೆ. ಆ ಕಡೆ ಹೆಚ್ಚು ಕಮ್ಮಿ ಆಗಲ್ಲ. ಕೆಲವ್ರಿಗೆ ಕರು ಶೇಪು ಸ್ಟಿಚಿಂಗ್ ಮಾಡೋಕ್ಕೆ ಒಂಥರ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಏನಿಲ್ಲ, ಸೂಜಿನ ಮೂಲೆಗೆ ಇಳಿಸ್ಕೊಂಡು ಸ್ಟಿಚ್ ಮಾಡಿದ್ರೆ ಏನು ಕಷ್ಟ ಆಗಲ್ಲ. ಈ ಕಡೆದು ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಮಾಮೂಲಿ ಮೂಲೆಯಲ್ಲಿ ಸೂಜಿ ಇಳಿಸ್ಬೇಕು, ಸ್ಟಿಚಿಂಗ್ ಹಾಕ್ಕೊಂಡು ಬರಬೇಕಾಗುತ್ತೆ, ನೀಟಾಗಿ ಬರುತ್ತೆ ಎರಡು ಕಡೆನೂ. ಆಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂದರೆ, ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು ಎರಡೂ. ಇದು ಅವರು ನನಗೆ ಡಿಸೈನು ಬೇರೆ ಇದ್ರಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಅವರು ಕೇಳಿದ್ರೆ ಒಂದೇ ಪೀಸಲ್ಲಿ ಕೊಡಿ, ಬೇರೆದಕ್ಕೂ ಸೀರೆಗೆ ಉಟ್ಕೋಬೋದು ಅಂದ್ಬಿಟ್ಟಿದ್ದು ಏನು ಮಾಡಿದ್ದಾರೆ, ನಾನು ಸೀರೆ ಪೀಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಮಧ್ಯದಲ್ಲಿ ಫ್ರಿಲ್ ಬರುತ್ತೆ, ಆಲ್ರೆಡಿ ನಾನು ಡಿಸೈನ್ ಹೊಲ್ಕೊಟ್ಟಿದ್ದೀನಿ, ಅದರ ಮಧ್ಯದಲ್ಲಿ ಬಾರ್ಡರ್ ಹೊಲ್ಕೊಟ್ಟಿದ್ದೆ. ಈಗ ಮಧ್ಯದಲ್ಲಿ ಆ ಕಡೆ ಈ ಕಡೆ ಕರು ಶೇಪ್ ಬಂದು ಮಧ್ಯದಲ್ಲಿ ಫ್ರಿಲ್ದು ಇಟ್ಟು ಸ್ಟಿಚ್ ಮಾಡಬೇಕು, ಆ ಡಿಸೈನ್ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಕೈಯಲ್ಲೇ ಈ ಥರ ತಿರುಗಿಸ್ಕೊಂಡ್ರೆ ಸಾಕು, ನೀಟಾಗಿ ಬರುತ್ತೆ. ಈ ಥರ ನೀಟಾಗಿ ಎಳ್ಕೊಳ್ಳಿ, ಅದನ್ನ ಒಂದೇ ಲೆವೆಲ್ಗೆ ಬರೋ ಥರ ಬಟ್ಟೆ ಕೆಳಗೆ ಮೇಲೆ ಇರೋದನ್ನೆಲ್ಲ ಸರಿ ಮಾಡಿಕೊಂಡು ನೀಟ್ ಮಾಡಿಕೊಂಡ್ರೆ ಈಗಾಗುತ್ತೆ. ನೋಡಿ, ಇವಾಗ ಇದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ಈ ರೀತಿ ನೀಟಾಗಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಎರಡು ಕಡೆದೂ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅದು ಏನು ನಾವು ಉಲ್ಟಾ ತಿರುಗಿಸಿರ್ತೀವಲ್ಲ, ಆ ತುದಿಗೆ ಹಾಕ್ಬಿಟ್ಟು ಬೇಕಾದ್ರೆ ಅದ್ರ ಪಕ್ಕ ಇನ್ನೂ ಒಂದು ಸ್ಟಿಚ್ ಹಾಕ್ಕೊಂಡು ಸ್ಟಿಫ್ ಆಗಿರುತ್ತೆ. ಕ್ಯಾನ್ವಾಸ್ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಕರು ಶೇಪ್ ಹೊಲಿಯೋದು ತುಂಬಾ ಈಸಿ. ನೋಡಿ, ಇದೇ ಥರ ಸ್ಲೀವ್ಸ್ಗೂ ಇದೇ ರೀತಿ ಇಡೋಣ. ಅವರು ಫ್ರಿಲ್ ಇಡಬೇಕು ಅಂದರು. ಫಸ್ಟೇ ಹೇಳಿದರೆ ನಾನು ಕಟ್ಟಿಂಗಲ್ಲಿ ಸ್ವಲ್ಪ ಈ ಬಟ್ಟೆನ ಉಳಿಸ್ಕೊತಿದ್ದೆ, ಆದರೆ ಕಟ್ಟಿಂಗ್ ಆಗೋಗಿ ಮಾಡಿಬಿಟ್ಟಿದ್ದೀನಿ. ಡಿಸೈನ್ ಬೇರೆ ಸೀರೆ ಪೀಸ್ ತೊಗೋಬೋದಲ್ಲ ಅಂತ ನೋಡಿದ್ರೆ ಅವರು ಇದೇ ಪೀಸಲ್ಲಿ ಕೊಡಿ ಅಂತಿದ್ದಾರೆ. ಇವಾಗ ಇದೇ ಕಲರ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಸಿಗಲ್ಲ. ಇವಾಗ ಹಂಗೂ ಡೋರಿಗೆ ಸಾಕಾಗಲ್ಲ, ಡೋರಿಗೆ ಯಾವುದಾದ್ರೂ ಬೇರೆ ಪೀಸೇ ಕೊಡಬೇಕು. ಇದಕ್ಕೆ ಮಾಮೂಲಿ ಪಕ್ಕದಲ್ಲಿ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಅವ್ರು ಹೇಳೋದೇ ಒಂದು, ನಾವು ಅಂದ್ಕೊಳ್ಳೋದೇ ಒಂದು. ನೋಡಿ, ಅಕಸ್ಮಾತ್ ಹೊಲ್ದೇ ಬಿಡೋಣ ಅಂತಿದ್ದೆ, ಇವಾಗ ಹೊಲ್ದಿದ್ರೆ ಅದೊಂದೇ ಸೀರೆ ಉಡಬೇಕಾಗೋದು. ಇವಾಗ ಅವರೆಲ್ಲ ಸೀರೆಗೂ ಮ್ಯಾಚಿಂಗ್ ಆಗೋ ಥರ ಅದೇ ಇದರಲ್ಲೇ ಮಾಡ್ಕೊಳ್ಳಿ, ನಾವು ಬೇರೆ ಸೀರೆಗೂ ಹಾಕೋಬೋದು ಅಂತ ಹೇಳ್ತಿದ್ದಾರೆ. ಇವಾಗ ಇದೇ ಬಟ್ಟೆಲಿ ಅಡ್ಜಸ್ಟ್ ಮಾಡಿ ರೆಡಿ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಫಸ್ಟೇ ಆದರೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ, ಅದನ್ನೆಲ್ಲ ಬಿಡ್ದೇ ತೆಗಿಬೋದಾಗಿತ್ತು. ಇವಾಗ ಏನೂ ಮಾಡೋಕ್ಕಾಗಲ್ಲ, ಇದರಲ್ಲಿ ಅಡ್ಜಸ್ಟ್ ಮಾಡಬೇಕು. ಈ ಥರ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಸೈಡಲ್ಲಿರೋ ಬಟ್ಟೆ ಎಲ್ಲ ತೆಗೆದುಬಿಟ್ಟು ನೀಟ್ ಮಾಡಬೇಕು. ಅಲ್ಲೆಲ್ಲ ನೀವ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಅದೇನಾಗುತ್ತೆ ರಿಂಕಾಸ್ ಥರ ಬಂದ್ಬಿಡುತ್ತೆ. ಇವಾಗ ಇಲ್ಲಿ ಒಂದು ಮಣಿ ಇಡಬೇಕು, ಮತ್ತು ಇವಾಗ ಮಧ್ಯದಲ್ಲಿ ಫ್ರಿಲ್ ಇಟ್ಕೋಬೇಕು. ನಾನು ಫ್ರಿಲ್ಗೆ ಬೇರೆ ಬಟ್ಟೆ ತೊಗೋಬೇಕು ಅಂದ್ಕೊಂಡಿದ್ದೆ, ಹೇಳಿದ್ನೆಲ್ಲ ಸೀರೆದು. ಅವ್ರು ಬೇಡ ಅಂತ ಹೇಳಿದ್ಮೇಲೆ ಇವಾಗ ಇದರಲ್ಲೇ ಸಾಕಾಗ್ತಾಯಿಲ್ಲ ಪೀಸು, ಅದಕ್ಕೆ ಸ್ವಲ್ಪ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದು ಫ್ರಿಲ್ ಕೊಡೋದ್ರಿಂದ ಸ್ವಲ್ಪ ಬಟ್ಟೆ ಉದ್ದಕ್ಕೆ ಜಾಸ್ತಿನೇ ಬೇಕು. ಇವಾಗ ಅದು ಇರೋ ಬಟ್ಟೆನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ರೆಡಿ ಮಾಡಿಕೊಂಡು ಆದಮೇಲೆ ನಾವೇನು ಕಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಆ ಪೀಸ್ ನೋಡ್ಕೋಬೇಕು, ಅದ್ರ ಅಳತೆಗಿಟ್ಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಈ ರೀತಿ ಮಧ್ಯದಲ್ಲಿ ಆ ಕಡೆ ಈ ಕಡೆ ಬಿಟ್ಟು ಮಧ್ಯದಲ್ಲಿ ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎರಡು ಕಡೆಯೂ ಅಷ್ಟೇ ನೀಟಾಗಿ ಒಂದೇ ಲೆವೆಲ್ಗೆ ಬರೋ ಥರ ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನೀಟಾಗಿ ನಾನು ಇಲ್ಲಿ ಕೊಡ್ತಾ ಇದ್ದೀನಲ್ಲ ಫ್ರಿಲ್ನ, ಆ ಥರ ಫ್ರಿಲ್ ಕೊಟ್ಕೊಂಡು ಬರಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಡಿಸೈನು, ನ್ಯೂ ಡಿಸೈನು. ಈ ರೀತಿ ಸ್ಟಿಚಿಂಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಯಾಕಂದರೆ ತಿರ್ಗಾ ಮೇಲೆ ಆ ಬಟ್ಟೆ ಎಷ್ಟಿರುತ್ತೆ ಅಷ್ಟಕ್ಕೆ ಮಾಡೋಕ್ಕೋಗಿ ಕಮ್ಮಿ ಆದರೆ ತಿರ್ಗಾ ಚೆನ್ನಾಗಿ ಕಾಣಿಸಲ್ಲ. ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಕೆಳಗಡೆ ತೆಗೆದುಬಿಟ್ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು, ಆಯಿತಾ. ಈ ರೀತಿ ನೀಟಾಗಿ ಫ್ರಿಲ್ ಕೊಟ್ಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ನಾವೇನು ಹೇಳಿದ್ನಲ್ಲ ಅದ್ರದ್ದು ನಾವು ಕಟ್ಟಿಂಗ್ ಮಾಡಿದ್ವಲ್ಲ ಪೀಸು, ಆ ಪೀಸ್ ತೊಗೊಂಡು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಆಮೇಲೆ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೋಬೇಕು ಬಟ್ಟೆ. ಇವಾಗ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ತೊಗೋಬೇಕು ಅಂದರೆ ನಾನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಲ್ಲ, ಈ ಪೀಸ್ಗಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು. ಯಾಕೆಂದರೆ ಎಕ್ಸ್ಟ್ರಾ ಸ್ಟಿಚಿಂಗ್ ಬರುತ್ತಲ್ಲ, ಅದಕ್ಕೋಸ್ಕರ ಇದು ಸುಮ್ಮನೆ ಹಿಂಗೆ ಮಾರ್ಕ್ ಮಾಡ್ಕೊಂಬಿಟ್ಟು
ಫ್ರೀಲಿ ಇಟ್ಬಿಟ್ಟು ಆಮೇಲೆ ಆ ಲೈನಿಂಗ್ ಪೀಸ್ ಅಳತೆಗೆ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ತೊಗೋಬೇಕು. ಈ ಅಳತೆ ಮಾರ್ಕ್ ಮಾಡ್ಕೋಬೇಕು. ಇನ್ನು ಎಕ್ಸ್ಟ್ರಾ ಸ್ಟಿಚಿಂಗ್ ಬೇಕಲ್ಲ ಬಟ್ಟೆ, ಆ ಅಳತೆ ಕಟ್ ಮಾಡಿ ರೆಡಿ ಮಾಡ್ಕೋಬೇಕಾಗುತ್ತೆ ಲೈನಿಂಗ್ನ. ಇವಾಗ ಈ ರೀತಿ 2 ಕಡೆನೂ ನೀವ್ಕೊಂಡು ಸರಿ ಮಾಡ್ಕೊಳ್ಳಿ. ಮತ್ತೆ ಅದನ್ನು ಬೇರೆ ಡಿಸೈನೇ ಮಾಡಬೇಕು. ನಾವು ಹೆಂಗೆ ಸೀದಾ ಕೊಟ್ಟು ಅದರ ಆಪೋಸಿಟಾಗಿ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು ಸೈಡಲ್ಲಿ. ಆ ಕಡೆ ಸೈಡ್ ಈ ಕಡೆ ಸೈಡ್ 2 ಸೈಡೂ ನಾವೇನು ಫ್ರೀಲ್ ಕೊಟ್ಟಿದ್ದೀವಲ್ಲ ಅದು ಆಪೋಸಿಟಾಗಿ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಹಾಕೋಬೇಕು. ಅದೇ ಡಿಸೈನ್ ಇದರಲ್ಲಿರೋದು. ಒಂದೊಂದು ಮಧ್ಯದಲ್ಲಿ ಆ ರೀತಿ ಮಾಡ್ತಿದ್ವಿ. ಇದು ಅವ್ರು ಕೊಟ್ಟಿರೋ ಡಿಸೈನಲ್ಲಿ ಸೈಡ್ಗಿದೆ. ಮಧ್ಯದಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ, ಯಾಕೆಂದರೆ ಅದು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು. ನೀಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ಮಣಿಗಳೆಲ್ಲ ಇಡಬೇಕಲ್ಲ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಚೆನ್ನಾಗಿರಲ್ಲ. ಅದಕ್ಕೆ ಈ ರೀತಿ ನೋಡಿಕೊಂಡು ನಾನು ಹೇಳ್ದಂಗೆ ನೀಟಾಗಿ ಫ್ರಿಲ್ನ ಕೊಡಬೇಕಾಗುತ್ತೆ. ಆ ಕಡೆ ಒಂದು ಈ ಕಡೆ 2 ಕಡೆನೂ ಅಷ್ಟೇ. ನೋಡಿ, ಇದು ಪೀಸ್ ಕಟ್ ಮಾಡ್ಕೊಂಡಿದ್ದೆಲ್ಲ ಲೈನಿಂಗ್ ಪೀಸ್ ಅದು. ಇವಾಗ ಅದರ ಅಳತೆಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡ್ಕೊಂಬಿಟ್ಟು ಅವಾಗ ಅದೇ ಅಳತೆಗೆ ಸ್ಟಿಚ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸ್ಟಿಚ್ ಮಾಡೋಕ್ಕೆ ಮುಂಚೆ ಅದನ್ನು ಏನಿರುತ್ತೆ ಅದು ಉಲ್ಟಾ ಹಿಂಗೆ ಫ್ರಿಲ್ನ ತಿರುಗಿಸ್ಕೋಬೇಕಲ್ಲ. ಹಾಗಾಗಿ ಇದನ್ನು ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನೀಟಾಗಿ ಮಾರ್ಕ್ ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ. ಆಮೇಲೆ ಅವ್ರಿಗೆ ಸ್ವಲ್ಪ ಬ್ರಾಡ್ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿಕೊಂಡು ಅದು ಅಳತೆ ಎಲ್ಲ ಕರೆಕ್ಟಾಗಿದೆಯೋ ನೋಡ್ಕೋಬೇಕು. ನಾನು ಹೇಳ್ದಂಗೆ ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಹೀಗೆ ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ಆಲ್ರೆಡಿ ಫಸ್ಟಿನ ಸ್ಟಿಚ್ ಹಾಕಿದೆ, ಒಂದು ಸ್ಟಿಚ್ ತೆಗೆದುಬಿಟ್ಟು ಅದನ್ನು ಉಲ್ಟಾ ತಿರುಗಿಸ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ಅದು ಆಲ್ರೆಡಿ ನಾನು ಒಂದು ಲೆವೆಲ್ ಇರಲಿ ಅಂದ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟಿದ್ನಲ್ಲ, ಅದನ್ನ ಉಲ್ಟಾ ತಿರುಗಿಸ್ಕೊಂಡು ರೆಡಿ ಆದಮೇಲೆ ಈಗ ಇದಕ್ಕೆ ಇದರ ಅಳತೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ, ಕರೆಕ್ಟಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದು ಫ್ರಿಲ್ ಡಿಸೈನು ತುಂಬ ಚೆನ್ನಾಗಿದೆ. ಡಿಸೈನ್ ಇದು ಆಲ್ರೆಡಿ ಸೈಡಲ್ಲಿ ಕರು ಡಿಸೈನ್ ಹೊಲ್ಕೊಟ್ಟಿದ್ದೆ, ಮಧ್ಯದಲ್ಲಿ ಬಾರ್ಡರ್ ಕೊಟ್ಟಿದ್ದೆ, ಉಳಿದಿರುತ್ತಲ್ಲ ಬಾರ್ಡರು. ಅವರು ಇವಾಗ ಇದಕ್ಕೆ ಫ್ರಿಲ್ ಕೊಟ್ಕೊಂಡು ಹೊಲ್ಸ್ಕೊತಿದ್ದಾರೆ. ನಾನು ಆಲ್ರೆಡಿ ಅವ್ರಿಗೆ ಹೇಳಿದೆ, ಅದಕ್ಕೆ ಅದು ಫ್ರಿಲ್ ಇಲ್ಲ ಬಾರ್ಡರ್ ಇದೆ, ನನಗೆ ಇದಕ್ಕೆ ಈ ರೀತಿ ನಾವು ಹೊಲ್ಕೊಡಿ ಅಂತ. ಈಗ ಒಂದು ಟ್ರೆಂಡಿಂಗ್ ನಡೀತಾ ಇರೋದು ಅಂದರೆ ಕರು ಡಿಸೈನು, ಯಾವುದೊಂದಕ್ಕೂ ಕರು ಡಿಸೈನ್ ರೆಡಿ ಇರುತ್ತೆ, ಆ ಥರ ಟ್ರೆಂಡಿಂಗ್ ನಡೀತಾ ಇರೋದು. ಹಾಗಾಗಿ ನೋಡಿ, ಇದನ್ನು ಸ್ಟಿಚ್ ಮಾಡಿ ನೀಟಾಗಿ ಸುತ್ತ ನಾವು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಲ್ಲ, ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಕರು ಶೇಪು ಸ್ಟಿಚ್ ಮಾಡಿದ್ದೀವಲ್ಲ, ಆ ಪೀಸನ್ನು ಇದ್ರ ಮೇಲಿಟ್ಟು ಸ್ಟಿಚ್ ಮಾಡೋದು. ಆಗ ಫ್ರಿಲ್ಗಳನ್ನೆಲ್ಲ ನೀಟಾಗಿ ಇಟ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿದ್ದೀವಲ್ಲ, ಅದನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅಂದರೆ ನಾವು ಸೀದಾ ಹಾಕಿದರೆ ಅದು ಉಲ್ಟಾವಾಗಿ ಸ್ಟಿಚ್ ಮಾಡ್ಕೋಬೇಕು. ನಾನು ಇದು ಹೊಲ್ದಿದ್ದೀನಲ್ಲ ಆ ಥರ ಆಪೋಸಿಟಾಗಿ ಅದನ್ನು ಹಿಂಗೆ ಇದು ರೆಡಿ ಮಾಡ್ಕೋಬೇಕು 2 ಕಡೆನೂ. ಅದು ಅದೇ ಒಂಥರ ಡಿಸೈನಾಗಿ ಕಾಣಿಸೋದು. ತುಂಬ ಚೆನ್ನಾಗಿತ್ತು ಆ ಡಿಸೈನ್ ನೋಡಿದ್ರೆ. ಅವರು ಈ ಥರನೇ ತುಂಬ ಚೆನ್ನಾಗಿರೋ ಡಿಸೈನ್ನ ಹುಡುಕ್ತಾರೆ. ಹೊಸದಾಗಿರಬೇಕು, ಟ್ರೆಂಡಿಂಗ್ ಆಗಿರಬೇಕು, ಆ ಥರ ಡಿಸೈನ್ಸ್ಗಳನ್ನೇ ಹೊಲ್ಸ್ಕೊಳ್ಳೋದವರು. ಆಮೇಲೆ ಇದನ್ನು ಈ ರೀತಿ ನೀಟಾಗಿ ಸ್ಟಿಚಿಂಗ್ ಆದಮೇಲೆ ನಾನು ಹೇಳ್ದಂಗೆ ಆ ಕಡೆ ಈ ಕಡೆ ಕರು ಡಿಸೈನ್ ಹೊಲ್ದಿದ್ದೀವಲ್ಲ, ಅದನ್ನು ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಆಲ್ರೆಡಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆ ಮಾರ್ಕ್ಗೆ ನೋಡಿಕೊಂಡು ಕರೆಕ್ಟಾಗಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನನಗೆ ತೋರಿಸ್ತಾ ಇದ್ದೀನಲ್ಲ ಹಾಗೆ. ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಬ್ರಾಡ್ ಹಾಕೋತಾರೆ, ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಜಾಸ್ತಿ ಮೇಲೆ ಇಟ್ಬಿಟ್ರೆ ಬ್ರಾಡ್ ಕಮ್ಮಿ ಆಗಿಬಿಡುತ್ತೆ. ಹಂಗಾಗಿ ನೋಡಿಕೊಂಡು ಕಮ್ಮಿನೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅವ್ರು ಬ್ರಾಡ್ ಹಾಕಲ್ಲ. ಇವರು ಈ ಥರ ಡಿಸೈನ್ಗೆ ಸ್ವಲ್ಪ ಬ್ರಾಡ್ ಆಗಿದ್ರೇ ನೋಡೋಕೆ ಲುಕ್ಕು ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೀವು ಸುಮ್ಮನೆ ಮೇಲಿಟ್ಟು ಹೊಲ್ಸ್ಕೊಂಡು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಈ ರೀತಿ ನಾವು ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟಕ್ಕೆ ನೋಡಿ ಒಂದು ಸ್ವಲ್ಪ ಇದು ಅಳತೆ ಬ್ಲೌಸ್ಗಿಂತ ಸ್ವಲ್ಪ ಬ್ರಾಡ್ ಇಡಿ ಅಂತ ಹೇಳಿದರು. ನಾನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಗೆ ಇಟ್ಕೊಂಡು ಅದೇನು ಕರು ಶೇಪ್ ಇದೆ ಅದೇ ಶೇಪ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಿದ್ದೀನಿ. ಇದು ಕೆಳಗಡೆ ಸ್ವಲ್ಪ ಅಗಲ ಬರುತ್ತೆ, ಬ್ರಾಡ್ ಆಗಿರೋದ್ರಿಂದ ಮೇಲೆ ಚಿಕ್ಕದು ಬರುತ್ತೆ. ನಾನು ಅಳತೆಯಲ್ಲಿ ತಗೊಳ್ಳುವಾಗಲೇ ಸ್ವಲ್ಪ ಡೀಪ್ ಬ್ರಾಡ್ ಬೇಕು ಅಂದಿದ್ದಕ್ಕೆ ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿನೇ ತೊಗೊಂಡಿದ್ದೀನಿ. ಕೆಳಗಡೆ 3.5 ಇಂಚ್ ತೊಗೊಂಡಿದ್ದೀನಿ, ಮೇಲೆ ಕಮ್ಮಿ ಮಾಡಿದ್ದೀನಿ. ಹಾಗಾಗಿ ನೀಟಾಗಿ ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಚಿಕ್ಕದಾಗ್ಬಿಡುತ್ತೆ, ಬ್ರಾಡು ಚಿಕ್ಕದಾಗುತ್ತೆ. ಹಾಗಾಗಿ ನೋಡಿಕೊಂಡು ಮಾರ್ಕ್ ಕರೆಕ್ಟಾಗಿ ಹಾಕಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. 2 ಕಡೆನೂ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಆದಮೇಲೆ ಮಾಮೂಲಿ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ, ಅದನ್ನು ನಮಗೆ ಎಷ್ಟು ಬೇಕಷ್ಟು ಬಿಟ್ಟು ಕಟ್ ಮಾಡಿ ಫೋಲ್ಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇದು ಎಮ್ಮಿಂಗ್ ಮಾಡೋದಕ್ಕೂ ಬಿಟ್ಟಿದ್ದೀನಿ ಬಟ್ಟೆ. ಇವಾಗ ಅದರ ಅಳತೆಗೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕಟ್ಟಿಂಗ್ ಮಾಡಿಬಿಟ್ಟು ಅದರ ಅಳತೆಗೆ ನಾವು ಆಲ್ರೆಡಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೇವಲ್ಲ ಎಮ್ಮಿಂಗಿಗೆ, ಆ ಬಟ್ಟೆ ಅಳತೆಗೆ ಈ ಫ್ರಿಲ್ ಕೊಟ್ಟಿರೋದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಅದರ ಅಳತೆಗೆ ರೆಡಿ ಮಾಡ್ಕೋಬೇಕು. ಈ ರೀತಿ ಈ ಡಿಸೈನ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ರೆಡಿ ಮಾಡ್ಕೊಂಡು ಆದಮೇಲೆ ನಾವು ಮಣಿ ಇಡಬೇಕಾಗುತ್ತೆ. ನಾನು ಮಣಿ ಇಟ್ಟಿಲ್ಲ, ಒಂಥರ ಡಿಸೈನಾಗಿ ಇವಾಗ ಲೇಸ್ ಎಲ್ಲ ಬರುತ್ತಲ್ಲ ಸ್ಟೋನ್ದು ಡಬಲ್ ಲೇಸು ಸ್ಟಿಚಿಂಗು, ಅದನ್ನೇ 4 ಪೀಸ್ ಕಟ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಮಣಿಗಿಂತ ಅದು ಒಂಥರ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ನಾನು ಮಣಿ ಇಟ್ಟಿಲ್ಲ, ಅದನ್ನೇ ಕಟ್ ಮಾಡಿ ನೋಡಿದೆ, ಮ್ಯಾಚಿಂಗ್ ಆಯಿತು. ಆಮೇಲೆ ಅಲ್ಲಿ ಡಿಸೈನು ಒಂಥರ ಬಾಕ್ಸ್ ಟೈಪಲ್ಲಿ ಇದೆಯಲ್ಲ ಅದ್ರ ಮೇಲೆ ಬುಟ್ಟಿಸ್ಗಳು ಅದೇ ಥರ ಕಾಣಿಸ್ತಿತ್ತು. ಅದಕ್ಕೆ ಹಂಗಾಗಿ ಅದನ್ನೇ ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡೆ. ನೋಡಿ, ಇವಾಗ ಇದು ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು
ನಾವೇನು ಎಮ್ಮಿಂಗ್ ಮಾಡಬೇಕು ಅಂತ ಇದ್ದೀವೋ ಅಷ್ಟಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋದು ಅಷ್ಟೇ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಎಮ್ಮಿಂಗ್ ಆದರೂ ಮಾಡ್ಬೋದು, ಇಲ್ಲ ಸ್ಟಿಚಿಂಗ್ಗೆ ಹಾಕೋತೀನಿ. ಕೆಲವರು ಎಮ್ಮಿಂಗ್ ಯಾರು ಮಾಡ್ತಾರೆ ಅನ್ನೋರು ಸ್ಟಿಚಿಂಗ್ಗೆ ಹಾಕೋತಾರೆ. ಕೆಲವೊಂದು ಈ ಥರ ಡಿಸೈನ್ಗಳಿಗೆಲ್ಲ ಕೆಳಗಡೆ ಬಟ್ಟೆ ಕಾಣಿಸ್ಬಾರ್ದು ಅಂದ್ಬಿಟ್ಟು ಎಮ್ಮಿಂಗ್ ಮಾಡ್ಕೋತೀವಿ. ಅದನ್ನು ನಿಮ್ಮ ಇಷ್ಟ ನೋಡಿ. ನಿಮಗೆ ಸ್ಟಿಚಿಂಗ್ ಹಾಕೋಬೇಕು ಅಂದರೂ ನಡೆಯುತ್ತೆ, ಅದೇ ಕಲರ್ ಹಾಕ್ಕೊಂಡು ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲ ನಾವು ಎಮ್ಮಿಂಗೇ ಮಾಡ್ಕೋತೀವಿ ಅಂದ್ರೂ ನಡೆಯುತ್ತೆ, ಎರಡರಲ್ಲಿ ಏನು ತೊಂದರೆ ಇಲ್ಲ. ಹಾಕ್ಕೊಂಡಾದ್ಮೇಲೆ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಎರಡು ಕಡೆನೂ ಡಾಟ್ ಇಟ್ಕೋಬೇಕು. ಇದು ಸ್ವಲ್ಪ ಡಿಸೈನು ಡೀಪ್ ಚಿಕ್ಕದಿರುತ್ತಲ್ಲ, ನೋಡಿಕೊಂಡು ಬ್ರಾಡ್ನ ನೀಟಾಗಿ ಹಿಡಿಬೇಕು. ಇಲ್ಲಾಂದರೆ ಏನಾಗುತ್ತೆ, ಆ ಕಡೆ ಈ ಕಡೆ ಲೂಸ್ ಥರ ಆಗಿಬಿಡುತ್ತೆ. ಹಂಗಾಗಿ ಡೀಪ್ ಜಾಸ್ತಿ ಇರೋದ್ರಿಂದ ಅದ್ರ ಪಕ್ಕದಲ್ಲೇ ಕರು ಶೇಪ್ ಇದೆಯಲ್ಲ, ನೀಟಾಗಿ ನೋಡ್ಕೊಂಡು ಅದ್ರ ಪಕ್ಕದಲ್ಲೇ ನಾವು ಡಾಟ್ನ ಹಿಡಿಬೇಕಾಗುತ್ತೆ. ಈ ರೀತಿ ರೆಡಿ ಆಯಿತು ನೋಡಿ ಡಿಸೈನು. ಇವಾಗ ಇಲ್ಲಿ ಮಣಿಗಳಿಟ್ಟು ರೆಡಿ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ನ. ಇದರಲ್ಲಿ ಆಪೋಸಿಟ್ ಕಲರ್ ಇದ್ದರೆ ಅದು ಚೆನ್ನಾಗಿರುತ್ತೆ, ಆದರೆ ಇವರು ಎಲ್ಲದಕ್ಕೂ ಮ್ಯಾಚಿಂಗ್ ಆಗಬೇಕು ಅಂತ ಈ ಥರ ರೆಡಿ ಮಾಡಿಸಿದ್ದಾರೆ ನೋಡಿ. ಈ ಥರ ಮಾಡಿ ಇವಾಗ ಇಲ್ಲಿ ಒಂದೊಂದು ಮಣಿನ ಸ್ಟಿಚ್ ಮಾಡಬೇಕು ನೋಡಿ. ಈ ರೀತಿ ಬಂದಿದೆ. ಇವಾಗ ಇದಕ್ಕೆ ನಾನು ಆಲ್ರೆಡಿ ಈ ಥರ ನೋಡಿ ಕಟ್ ಮಾಡಿಕೊಂಡು ಲೇಸ್ನ, ಈ ಥರ ಲೇಸ್ ಇರುತ್ತಲ್ಲ ಅದು ಸ್ಟಿಚಿಂಗ್ ಮಾಡೋ ಲೇಸು, ಅಂದರೆ ಡಬಲ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡುವಂಥದ್ದು ಮಿಷಿನಲ್ಲೇ. ಅದನ್ನು ಕಟ್ ಮಾಡ್ಕೊಂಡು ಈ ಥರ 4 ಇದಕ್ಕೆ ಇಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ ಇಡ್ತಿದ್ದೀನಲ್ಲ, ಆ ರೀತಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು. ಇದು ಸ್ಟಿಚಿಂಗ್ ಹೊಣ್ಸೋದು ಅಲ್ಲ, ಹೋಲ್ ಇರುತ್ತೆ ಮಧ್ಯದಲ್ಲಿ, 4 ಕಡೆನೂ ಸ್ಟೋನ್ ಥರ ಇರುತ್ತೆ, ಮಧ್ಯದಲ್ಲಿ ಹೋಲ್ ಇರುತ್ತೆ, ಅದಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಗಟ್ಟಿಯಾಗೂ ಇರುತ್ತೆ ನೋಡಿ. ಈ ರೀತಿ ಒಂದು ಹಾಕಿ ತೋರಿಸ್ತಾ ಇದ್ದೀನಿ. ಆ ರೀತಿ ಸೂಜಿಗೆ ಮಾಮೂಲಿ ಹಾಕ್ಕೊಂಡು ನಾವು ಹೇಗೆ ಮಣಿಯಲ್ಲಿ ಹೊಲಿತೀವಲ್ಲ ಅದೇ ರೀತಿಯೇ ಇದನ್ನು ಹೊಲಿಯೋದು ಅಷ್ಟೇ. ನೀಟಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನೇ ರೆಡಿ ಮಾಡಿದೆ. ಯಾಕೆಂದರೆ ಅದಕ್ಕೆ ಗೋಲ್ಡ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಈ ಸ್ಟೋನ್ದು ಯಾಕೋ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಂಗಾಗಿ ಇದು ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಹಂಗಾಗಿ ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನೋಡಿ. ಈ ರೀತಿ ಫೈನಲ್ ಆಗಿ ಡಿಸೈನ್ ಬಂದಿದೆ ನೋಡಿ. ಬೀಡ್ಸ್ ಎಲ್ಲ ರೆಡಿ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಮಧ್ಯದಲ್ಲ ಒಂದು ಲೇಯರ್ ಫುಲ್ಲು ಹಾಕಿದ್ದೀನಿ, ಸೈಡಲ್ಲಿ ಆ ಕಡೆ ಒಂದೊಂದು ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಇಡೋಣ ಅಂದ್ಕೊಂಡೆ, ಹೆವಿ ಆಗುತ್ತೇನೋ ಅಂದ್ಬಿಟ್ಟು ಇಟ್ಟಿಲ್ಲ. ಅವ್ರು ಬೇಕು ಅಂದರೆ ಇಟ್ಕೊಡ್ತೀನಿ ನೋಡಿ. ಈ ರೀತಿ ಫೈನಲ್ ಆಗಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.